ಅದೆಷ್ಟೋ ಹೋರಾಟ, ಅದೆಷ್ಟೋ ನರಳಾಟ, ಅದೆಷ್ಟೋ ತ್ಯಾಗ, ಅದೆಷ್ಟೋ ರಾಜಕೀಯ, ಅದೆಷ್ಟೋ ಒದ್ದಾಟ. ಒಂದೂರಿಂದ ಮತ್ತೊಂದೂರಿಗೆ ಸಾಗೋಕೆ ಪ್ರತಿನಿತ್ಯ ಪರದಾಟ. 6 ದಶಕದ ಜಂಜಾಟ ಅಂತೂ ಕೊನೆಯಾಗಿದೆ. ನೀರಿನ ಮೇಲಿನ ಸಾವಿನ ಜೊತೆ ಆಡುತ್ತಿದ್ದ ಆಟಕ್ಕೆ ಬ್ರೇಕ್ ಬಿದ್ದಿದೆ. ನಿಜಕ್ಕೂ ಇದು ಕರುನಾಡೆ ಖುಷಿ ಪಡೋ ಸುದ್ದಿ ಅಂದ್ರೆ ಸಿಗಂದೂರು ಸೇತುವೆ ಸಂಚಾರಕ್ಕೆ ಮುಕ್ತವಾಗಿದೆ. ಇದು ಸಾವಿರಾರು ಕುಟುಂಬಗಳಲ್ಲಿ ಲಕ್ಷಾಂತರ ಜನರ ಬದುಕು ಬದಲಾಯಿಸೋ ಸಂಪರ್ಕ ಸೇತುವೆಯಾಗಿ ನಿಂತಿದೆ. ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸಾಗಲು ಲಾಂಚ್ಗಳೇ ಆಧಾರವಾಗಿದ್ವು. ನಾಡಿಗೆ ಬೆಳಕು ನೀಡುವ ಸಲುವಾಗಿ ತಮ್ಮದೆನ್ನುವ ಸರ್ವಸ್ವವನ್ನು ಕಳೆದುಕೊಂಡಿದ್ರು ಈ ಭಾಗದ ಜನ. ರಸ್ತೆ ಸಂಪರ್ಕವನ್ನು ಕಡಿದುಕೊಂಡು ಶಿಕ್ಷಣ, ಕೆಲಸ, ಆರೋಗ್ಯ ಮುಂತಾದ ಮೂಲ ಸೌಕರ್ಯಗಳಿಂದ ವಂಚಿತರಾಗಿದ್ರು. ಶರಾವತಿ ಹಿನ್ನೀರು ಈ ಭಾಗದ ಜನರ ಜೀವನವನ್ನೇ ಹಿಂಡಿ ಹಿಪ್ಪೆ ಮಾಡಿತ್ತು. ದೀಪದ ಕೆಳಗೆ ಕತ್ತಲೆ ಎಂಬಂತೆ ಕನಿಷ್ಠ ವಿದ್ಯುತ್ ಸಂಪರ್ಕ ಇಲ್ಲದೆಯೂ ಬದುಕು ಸಾಗಿಸಿದ್ದಾರೆ ಇಲ್ಲಿನವರು. ತೆಪ್ಪದ ಮೂಲಕವೇ ಇವರ ಪ್ರಯಾಣ ಆರಂಭವಾಯಿತು. ನೀರಿನ ಮೇಲೆ ಗುಳ್ಳೆಯಂತೆ ಯಾವಾಗ ಏನಾಗುತ್ತೋ ಅನ್ನೋ ಭಯದಲ್ಲೇ ತೆಪ್ಪದ ಮೇಲೆ ಪ್ರಯಾಣ ಮಾಡುತ್ತಿದ್ದರು ಸಿಗಂದೂರು ಮತ್ತು ಸುತ್ತಮುತ್ತಲಿನ ಜನ. ಬೆಳಗ್ಗೆಯಿಂದ ಸಂಜೆವರೆಗಷ್ಟೇ ಲಭ್ಯವಿದ್ದ ಈ ಲಾಂಚ್ಗೆ ಗಂಟೆಗಟ್ಟಲೆ ಕಾಯುವುದು ಇಲ್ಲಿ ಅನಿವಾರ್ಯವಾಗಿತ್ತು. ಪ್ರಸಿದ್ಧ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಬರುವ ಸಾವಿರಾರು ಭಕ್ತರು ಕೂಡ ಲಾಂಚ್ಗಾಗಿ ಸಾಲುಗಟ್ಟಿ ನಿಲ್ಲಬೇಕಾದ ಪರಿಸ್ಥಿತಿ ಇತ್ತು. ಈ ಎಲ್ಲ ಸಂಕಷ್ಟಗಳಿಗೆ ಕಾಯುವಿಕೆಗೆ ಈಗ ತೆರೆ ಬಿದ್ದಿದೆ. ಹೊಸ ಯುಗಕ್ಕೆ ನಾಂದಿ ಹಾಡಲಾಗಿದೆ. ಹೊಸ ಸೇತುವೆ ಸಂಚಾರಕ್ಕೆ ಮುಕ್ತವಾಗಿದೆ. ಬನ್ನಿ ಹಾಗಿದ್ರೆ ಸಿಗಂದೂರು ಸೇತುವೆ ಉದ್ಘಾಟನೆಯ ಬಗ್ಗೆ ಮತ್ತು ಇಲ್ಲಿನ ಜನಪಟ್ಟ ಕಷ್ಟದ ಬಗ್ಗೆ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಸಾವಿರದ 1960ರಲ್ಲಿ ಶರಾವತಿ ನದಿಗೆ ಲಿಂಗನಮಕ್ಕಿ ಬಳಿ ಜಲಾಶಯ ನಿರ್ಮಿಸಲಾಯಿತು. ಪರಿಣಾಮ ಫಲವತ್ತಾದ ಗೆದ್ದೆ, ಅಡಿಕೆ ತೋಟ, ಮನೆಗಳು ಹಿನ್ನೀರಿನಲ್ಲಿ ಮುಳುಗಡೆಯಾದವು. 100 ವರ್ಷಗಳಿಂದ ವಾಸವಾಗಿದ್ದ ಜನ ನೆಲೆ ಕಳೆದುಕೊಂಡು ಬೀದಿಗೆ ಬಿದ್ದರು. ಅಂದಿನ ಕರ್ನಾಟಕ ವಿದ್ಯುತ್ ನಿಗಮ ರಾತ್ರೋರಾತ್ರಿ ಲಾರಿಯಲ್ಲಿ ಅಲ್ಲಿದ್ದ ಜನರನ್ನ ತುಂಬಿಕೊಂಡು ಎಲ್ಲೆಲ್ಲೋ ಹೋಗಿ ಬಿಟ್ಟು ಬಂದರು. ಅದು ಈಗ ಇತಿಹಾಸ. ಸಿಗಂದೂರು ಸುತ್ತಮುತ್ತಲಿನ ಹಳ್ಳಿಗಳು ದ್ವೀಪದಂತೆ ಆದವು. ನಗರ ಪ್ರದೇಶಕ್ಕೆ ಹೋಗಬೇಕಾದ್ರೆ 100 ಮೈಲಿ ಸುತ್ತಕೊಂಡೇ ಹೋಗಬೇಕಾಗಿತ್ತು. ಇಲ್ಲವಾದ್ರೆ ಜೀವನದ ಹಂಗು ತೊರೆದು ದೋಣಿ, ತೆಪ್ಪ, ಲಾಂಚಲ್ಲಿ ದಾಟಬೇಕಾಯಿತು. ಒಂದೊಮ್ಮೆ ಒಂದು ಕಾರ್ಯಕ್ರಮಕ್ಕೆ ತೆಪ್ಪದಲ್ಲಿ ಹೋಗ್ತಾ ಇದ್ದಾಗ 20ಕ್ಕೂ ಹೆಚ್ಚು ಮಂದಿ ಒಂದು ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದು ಅಲ್ಲಿನ ಹಿರಿಯರು ಹೇಳ್ತಾರೆ. ಆ ನಂತರ ಒಳನಾಡು ಸಾರಿಗೆಯಿಂದ ಲಾಂಚ್ ವ್ಯವಸ್ಥೆ ಮಾಡಲಾಯಿತು. ಒಂದು ಲಾಂಚ್ ಬಂದಾಗ ಸಾಕಷ್ಟು ಹೊರೆಯಾಗಿತ್ತು. ನಂತರ ಅದು 4ಕ್ಕೆ ಏರಿಕೆ ಆಯಿತು. ಆದರೂ ಸ್ಥಳೀಯರ ಸಮಸ್ಯೆಗೆ ಮುಕ್ತಿ ಸಿಗಲಿಲ್ಲ. ಪ್ರವಾಸಿಗರು ಹಾಗೂ ಸ್ಥಳೀಯರೊಂದಿಗೆ ಲಾಂಚ್ ಪ್ರಯಾಣದಲ್ಲಿ ಸಂಪರ್ಕ ಘರ್ಷಣೆ ಉಂಟಾಯಿತು. ಲಾಂಚ್ನೊಳಗೆ ವಾಹನಗಳನ್ನು ನಿಲ್ಲಿಸುವ ಸಂದರ್ಭದಲ್ಲಿ ವಾಹನಗಳು ಡಿಕ್ಕಿಯಾದ ಉದಾಹರಣೆಗಳು ಸಾಕಷ್ಟಿವೆ. ಬೆಳಗ್ಗೆಯಿಂದ ಸಂಜೆವರೆಗೆ ಮಾತ್ರ ಲಾಂಚ್ ಸಂಚಾರ, ಸಂಜೆ ಬಳಿಕ ಸಂಚಾರವಿರಲಿಲ್ಲ. ಹೀಗಾಗಿ ಕತ್ತಲಾದ ಬಳಿಕ ಯಾರಿಗಾದರೂ ಅನಾರೋಗ್ಯ ಕಾಡಿದ್ರೆ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಲು ಸಾಕಷ್ಟು ಲೇಟ್ ಆಗ್ತಾ ಇತ್ತು. ಇದರಿಂದ ಇದುವರೆಗೆ 100 ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಈಗ ಇಂಥ ಸಮಸ್ಯೆಗಳಿಗೆಲ್ಲ ಮುಕ್ತಿ ಸಿಕ್ಕಿದೆ. ಸಿಗಂದೂರು ಸೇತುವೆ ಲೋಕಾರ್ಪಣೆಯಾಗಿದೆ. ಸಾಗರ ತಾಲೂಕಿನ ಕಳಸವಳ್ಳಿ ಹಾಗೂ ಅಂಬರಗೋಡ್ಲು ನಡುವೆ ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾದ ಈ ಸೇತುವೆಯಿಂದ ಸಾಕಷ್ಟು ಪ್ರಯೋಜನಗಳು ಆಗಿವೆ. ಈ ಹೊಸ ಸೇತುವೆಯು ಉತ್ತರ ಕರ್ನಾಟಕ, ಮಲೆನಾಡು ಹಾಗೂ ಕರಾವಳಿಗೆ ಸಂಪರ್ಕ ಕೊಂಡಿಯಾಗಿದೆ. ಇದರಿಂದ ಸಾಗರ ಮತ್ತು ಸಿಗಂದೂರು ನಡುವಿನ ಪ್ರಯಾಣದ ಅವಧಿಯನ್ನ ಸುಮಾರು 2 ಗಂಟೆಯಷ್ಟು ಕಡಿಮೆ ಆಗುತ್ತೆ. ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಭಕ್ತರು ಈಗ ಯಾವುದೇ ಭಯವಿಲ್ಲ. ಹಾಗೆ ಕಡಿಮೆ ಅವಧಿಯಲ್ಲಿ ದೇವಸ್ಥಾನಕ್ಕೆ ಹೋಗಬಹುದು. ಇದರಿಂದ ಪ್ರವಾಸೋದ್ಯಮ ಮತ್ತು ವಾಣಿಜ್ಯ ವ್ಯವಹಾರ ಬೆಳೆಯುತ್ತೆ. ಈ ಸೇತುವೆಯು ಕರ್ನಾಟಕದ 2 ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಾದ ಕೊಲ್ಲೂರು ಮತ್ತು ಸಿಗಂದೂರು ದೇವಸ್ಥಾನಗಳನ್ನು ಸಂಪರ್ಕಿಸುವ ನಿಟ್ಟಿನಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅಂತಲೇ ಹೇಳ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ 6 ದಶಕಗಳಿಂದ ಸಂಚಾರದ ಮೂಲಭೂತ ಸೌಕರ್ಯಗಳನ್ನೇ ಕಾಣದೆ ಬದುಕುತ್ತಿದ್ದ ಶರಾವತಿ ಹಿನ್ನೀರು ಭಾಗದ
40ಕ್ಕೂ ಹೆಚ್ಚು ಗ್ರಾಮಗಳ ಜನರಿಗೆ ಇದರ ಸಾಕಷ್ಟು ಉಪಯೋಗ ಆಗಿದೆ ಅಂತ ಹೇಳ್ಬೋದು. ಇವರಿಗೆ ಸಾಕಷ್ಟು ಒಂದು ಸಂಪರ್ಕ ಕೊಂಡಿಯಾಗಿದೆ ಈ ಸೇತುವೆ. ಇದರಿಂದ ಇವರಿಗೆ ಹೊಸ ಜೀವನವೇ ಸಿಕ್ಕಂತೆ ಆಗಿದೆ. ಇನ್ನು 2010ರಲ್ಲಿ ಶರಾವತಿ ಹಿನ್ನೀರಿಗೆ ಸೇತುವೆ ನಿರ್ಮಾಣಕ್ಕೆ ಪ್ರಯತ್ನವನ್ನು ನಡೆಸಲಾಗಿತ್ತು. ಅಲ್ಲದೆ ಇದು ಗ್ರಾಮೀಣ ರಸ್ತೆಯಾಗಿತ್ತು. ಜೊತೆಗೆ ವನ್ಯಜೀವಿ ಅರಣ್ಯ ಪ್ರದೇಶವಾಗಿದ್ದ ಕಾರಣ ಸೇತುವೆ ನಿರ್ಮಾಣಕ್ಕೆ ಅನುಮತಿ ಸಿಕ್ಕಿರಲಿಲ್ಲ. ಈ ರಸ್ತೆಯ ಮೂಲಕ ಸಿಗಂದೂರು ಹಾಗೂ ಕೊಲ್ಲೂರಿಗೆ ಸಂಪರ್ಕ ಕಲ್ಪಿಸುವ ಸಲುವಾಗಿ ಗ್ರಾಮೀಣ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಮೇಲ್ದರ್ಜೆಗೆ ಏರಿಸಲಾಯಿತು. ನಂತರ ಕೇಂದ್ರದ ವನ್ಯಜೀವಿ ವಿಭಾಗದಿಂದ ರಸ್ತೆ ನಿರ್ಮಾಣಕ್ಕೆ ಅನುಮತಿ ಪಡೆದು ಸೇತುವೆ ನಿರ್ಮಾಣ ಮಾಡಲಾಗಿದೆ. ಇದರಲ್ಲಿ BS ಯಡಿಯೂರಪ್ಪ ಅವರ ಪಾತ್ರ ಸಾಕಷ್ಟು ಇದೆ ಅಂತಾನೆ ಹೇಳ್ಬೋದು. ಸಿಗಂದೂರು ಸೇತುವೆಯ ವಿಶೇಷತೆಗಳೇನು? ಇನ್ನು ಈ ಸೇತುವೆಯ ವಿಶೇಷತೆ ಏನು ಅನ್ನೋದನ್ನು ನೋಡೋದಾದರೆ, ಇದು ಕೇಬಲ್ ಬ್ರಿಡ್ಜ್ ಬರೋಬ್ಬರಿ 473 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದೆ. 2019 ಡಿಸೆಂಬರ್ 12ರಂದು ಸೇತುವೆ ಕಾಮಗಾರಿ ಆರಂಭಗೊಂಡಿದ್ದು 2025 ಜುಲೈ 14ರಂದು ಕಾಮಗಾರಿ ಮುಕ್ತಾಯ ಕಂಡಿದೆ. ಇನ್ನು ನೀರಿನ ಮೇಲೆ ಬಲಿಷ್ಠವಾಗಿ ಈ ಒಂದು ಸೇತುವೆ ನಿಂತಿದೆ. ಇನ್ನು CM ಮತ್ತು DCM ಇಲ್ಲದೆ ಸಿಗಂದೂರು ಸೇತುವೆಯನ್ನು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಮಾಜಿ CM BS ಯಡಿಯೂರಪ್ಪ, ಸಂಸದ BY ರಾಘವೇಂದ್ರ ಈ ಒಂದು ಐತಿಹಾಸಿಕ ಕ್ಷಣದಲ್ಲಿ ಭಾಗಿಯಾದರು. ಒಟ್ಟಿನಲ್ಲಿ ಇವರದ್ದು ಏನೇ ರಾಜಕೀಯ ಇದ್ರೂ ಜನರಿಗೆ ಸೇತುವೆ ನಿರ್ಮಾಣ ಆಗಿದೆ, ಅದೇ ಖುಷಿ. ಜನರ ದುಡ್ಡಿನಿಂದ ಜನರಿಗಾಗಿ ಸೇತುವೆ ನಿರ್ಮಾಣ ಆಗಿದೆ ಅನ್ನೋದು ಮಾತ್ರ ಸತ್ಯ. ಇದೆಲ್ಲದರ ನಡುವೆ ಹೊಸ ಸೇತುವೆಯನ್ನು ದಿಟ್ಟಿಸಿ ನೋಡುತ್ತಾ ನಿಂತಿದ್ದ ಲಾಂಚ್ಗಳನ್ನು ನೋಡಿದರೆ ಬೇಸರ ಆಗ್ತಾ ಇತ್ತು. ಇಷ್ಟು ದಿನ ಲಕ್ಷಾಂತರ ಜನರನ್ನು ಹೊತ್ತು ದಡ ಸೇರಿಸಿದ್ದ ನನ್ನನ್ನು ಮೂಲೆ ಗುಂಪು ಮಾಡಿಬಿಟ್ಟಿಯಾ ಅನ್ನೋ ರೀತಿಯಲ್ಲಿ ಹೊಸ ಸೇತುವೆಯನ್ನು ಕೇಳುವಂತಿದ್ವು ಈ ಲಾಂಚ್ಗಳು. ಆದರೆ ಹೊಸದು ಬರಬೇಕಾದ್ರೆ ಹಳೆಯದನ್ನು ಬಿಡಲೇಬೇಕು. ಹಾಗಾಗಿ ಈಗ ಹೊಸ ಸೇತುವೆ ನಿರ್ಮಾಣ ಆಗಿದೆ. ಲಾಂಚ್ಗೆ ಬೇಡಿಕೆ ಕಮ್ಮಿ ಆಗುತ್ತೆ. ಅದು ನೆಕ್ಸ್ಟು ಒಂದು ಪ್ರವಾಸೋದ್ಯಮದ ರೀತಿಯಲ್ಲಿ ಅದನ್ನು ಒಂದು ಹೊಸ ರೀತಿಯಾಗಿ ಅದಕ್ಕೆ ಒಂದು ಕಾಯಕಲ್ಪವನ್ನು ಕೊಡಬಹುದು. ಇದು ಏನಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.